ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ MDCC ಬ್ಯಾಂಕಿನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಜಯರಾಮ್ ಅವರನ್ನು, ಪರಿಶಿಷ್ಟ ವರ್ಗಗಳ ಸೇರಿದಂಥ ಜಯರಾಮ್ ಅವರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಅಭಿನಂದನೆಗಳು. ಯಾಕಂದರೆ ಇತಿಹಾಸದಲ್ಲಿ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ವರ್ಗಕ್ಕೆ MDCC ಬ್ಯಾಂಕ್ನಲ್ಲಿ ಅವಕಾಶ ಆಗಿರಲಿಲ್ಲ. ಇವತ್ತು ಯಾವುದೇ ಸರ್ಕಾರ ಇರಲಿ, ನಾವು ನಮ್ಮ ಸಮಾಜದ ಜಯರಾಮ್ ಅವರನ್ನು ಗುರುತಿಸಿ ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ನಾನು ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ಸರ್ಕಾರ ಮತ್ತು ಸಹಕಾರ ನೀಡಿದ MDCC ಬ್ಯಾಂಕಿನ ನಿರ್ದೇಶಕರಿಗೆ ನಾನು ಹೃತ್ಪೂರ್ವಕವಾದಂಥ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಜಯರಾಮ್ ಅವರು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನು ಪಡೆಯಲಿ, ನಮ್ಮ ಸಮಾಜಕ್ಕೆ ಸಿಕ್ಕಂಥ ಅವಕಾಶಗಳನ್ನು ದೊರಕಿಸುವಂಥ ಕೆಲಸವನ್ನು ಮಾಡಲಿ. ಆ ಬೆಳೆ ರಂಗನಾಥ ಸ್ವಾಮಿ ಅವರಿಗೆ ಆಶೀರ್ವಾದನ ಮಾಡಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಶುಭವನ್ನು ಕೋರ್ತೀನಿ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಅಂದೂರಿನಿಂದ ವಿರೋಧವಾಗಿ ಹಾಕಿದ್ದ ಜಯರಾಮ್ ಅವ್ರನ್ನ ಏನು ಆಯ್ಕೆ ಮಾಡಿಕೊಂಡಿದ್ದಾರೆ, ಆ ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಆದೇಶ ಮಾಡಿದ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಇಷ್ಟೇ, MDCC ಬ್ಯಾಂಕ್ ಇವತ್ತು ಪ್ರಾರಂಭ ಆದಾಗಿಂದಲೂ ಸಹಿತ ಶ್ರಮಿಕ ವರ್ಗಗಳು ಮತ್ತು ಹಿಂದುಳಿದ ವರ್ಗದವರಿಗೆ ಅವಕಾಶಗಳೇ ಇರಲಿಲ್ಲ. ಇವತ್ತು ಅಲ್ಲಿಯ ಹೈಕಮಾಂಡ್ ಇರ್ಬೋದು, ನಿರ್ದೇಶಕರಿರ್ಬೋದು, ಎಲ್ಲರೂ ಸಹಿತ ಒಂದು ಆರೋಗ್ಯಕರ ಬೆಳವಣಿಗೆಯನ್ನು ಮಾಡಿ ಎಲ್ರಿಗೂ ಸಮಬಾಳು ಸಮಪಾಲು ನೀಡಲಿಕ್ಕೆ ಏನು ಮುಂದಾದರೂ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಜಯರಾಮ್ ಅವರು ಸಹಿತ ಏನು ಇವತ್ತು ಭಾಳ ವರ್ಷಗಳ ನಂತರ ಒಂದು ಅವಕಾಶ ಸಿಕ್ಕಿದೆ, ಎಲ್ಲ ಶ್ರಮಿಕರನ್ನ ನಮ್ಮ ಜನಾಂಗಕ್ಕೆ ಮಾಡೋದ್ರ ಜೊತೆಗೆ ಎಲ್ಲ ಶ್ರಮಿಕ ವರ್ಗದವರು ಇದಾರಲ್ಲ ಅವರೆಲ್ಲರನ್ನೂ ಒಟ್ಟಿಗೆ ಹೋಗಿ ನಿಮ್ಮ ಕೈಲೇನು ಸಾಧ್ಯ ಆದ ಬ್ಯಾಂಕ್ನಿಂದ ಏನೇನು ಸಹಾಯ ಮಾಡ್ಬೋದು ಆ ಎಲ್ಲ ಶ್ರಮಿಕ ವರ್ಗದವ್ರನ್ನ ಜೊತೆ ತಗೊಳ್ಳೋ ಕೆಲಸವನ್ನು ನೀವು ಮಾಡಿ, ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶವನ್ನು ಬೆಳಗಿನ ಸ್ವಾಮಿ ನಿಮಗೆ ಕೊಡಲಿ ಅಂತೇಳಿ ನಾನು ಈ ಮೂಲಕ ಹಾರೈಸ್ತೇನೆ.